ರಾಜ್ಯದಲ್ಲಿ ರಸ್ತೆಯಲ್ಲಿ ಗುಂಡಿಗಳಿದೆಯೋ, ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅರ್ಥ ಆಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಅದು ಹಳ್ಳಿ ರಸ್ತೆಗಳಿರ್ಬೋದು, ಬೆಂಗಳೂರು ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಮರಣದ ಕೂಪಗಳಾಗಿ ಹೊರಟಿದೆ. ಸಾವಿರಾರು ಜನ ಹಳ್ಳಗಳಲ್ಲಿ ಬಿದ್ದು ಸಾವು ನೋವಾಗ್ತಾ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲೂ ಕೂಡ BJP ವತಿಯಿಂದ ಕಾಮಾಖ್ಯ ಹತ್ರ ಬೆಂಗಳೂರು ಪದ್ಮನಾಭನಗರ ಮತ್ತು ಬಸವನಗುಡಿ ಭಾಗದಲ್ಲಿ ಬರ್ತಕ್ಕಂಥ ಈ ಭಾಗದಲ್ಲಿ ಇವತ್ತು ವಿನೂತನ ರೀತಿಯಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀರಿ. ರಸ್ತೆ ಗುಂಡಿ ಮುಚ್ಚೋ ಮುಖಾಂತರ ಸರ್ಕಾರಕ್ಕೆ ಒಂದು ರೀತಿ ಚೀಮಾರಿ ಆಗ್ತಾ ಇದೆ. ನಿಮ್ಗೆ ಯೋಗ್ಯತೆ ಇಲ್ಲ. ಜನನೇ ಇನ್ಮೇಲೆ ಪಬ್ಲಿಕ್ಕಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ರಾಜ್ಯ ಸರ್ಕಾರ ಪಾಪರ್ ಔಟಿದೆ, ಅವ್ರ ಹತ್ರ ಹಣ ಇಲ್ಲ, ಮಾತೆತ್ತರೆ ನಾವು ಗ್ಯಾರಂಟಿ ಹಣ ಕೊಡ್ತಾ ಇದ್ದೀರಿ, ನಮ್ಮ ಹತ್ರ ಪಾಪರ್ ಔಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಜನತೆ ಎಲ್ಲೆಲ್ಲಿ ಹಳ್ಳ ಬಿದ್ದಿದೆಯೋ, ಗುಂಡಿಗಳು, ರಸ್ತೆ ಗುಂಡಿಗಳು ಬಿದ್ದಿದೆಯೋ ಅದನ್ನೆಲ್ಲ ನಾವೇ ಮುಚ್ಚೋಣ. ನಾವು ಸಹಕಾರ ಮಾಡ್ತೀರಿ, ರಾಜ್ಯದ ಜನನೂ ಕೂಡ ಸಹಕಾರ ಮಾಡಿ ನಿಮ್ಮ ರಸ್ತೆಗಳಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನು ನಾವೇ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಬೆಂಗಳೂರಂತೂ ಕೂಡ ಯಾವುದೇ ರಸ್ತೆ ಇವತ್ತು IT BT ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ಗಳನ್ನು ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀರಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಇದೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಪ್ರಧಾನಿ ಅವರ ಮನೆ ಮುಂದೆನೇ ಬಿದ್ದಿದೆ ಅಂತ. ಸನ್ಮಾನ್ಯ DK ಶಿವಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟ್ರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೇರಿಕಾಗೆ ಹೋಗಿ ಟ್ರಂಪ್ ಮನೆ ಮುಂದೆ ಏನಾದರೂ ಬಿಟ್ಟಿದೆಯಾ ನೋಡ್ಕೊಂಬನ್ನಿ ಹೋಗಿ. ಫಸ್ಟ್ ನಿಮ್ಮದು ನೋಡ್ರಿ, ನಿಮ್ಮನ್ನು ಜನ ಆಯ್ಕೆ ಮಾಡಿರೋ ಅಂಥದ್ದು ನೀವೇನು ಮಾಡ್ತಾ ಇದ್ದೀರಾ ಅಂತ. ಮೋದಿಯವ್ರು ಏನು ಮಾಡ್ತಾ ಇದ್ದಾರೆ, ಟ್ರಂಪ್ ಏನು ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಹೇಳೋಕ್ಕೆ ನೀವು ಅಧಿಕಾರದಲ್ಲಿರೋವಂಥದ್ದು. ಅಧಿಕಾರ ಕೊಟ್ಟಿರೋದು ಜನ, ನೀ ಏನು ಮಾಡ್ತೀಯ ಅಂತ ಕೇಳೋಕ್ಕೆ ಜನ ಕೊಟ್ಟಿರೋದು. ಅದು ಬಿಟ್ಟುಬಿಟ್ಟು ಅಲ್ಲಿ ಹಳ್ಳ ಬಿದ್ದಿದೆ, ಇಲ್ಲಿ ಹಳ್ಳ ಬಿದ್ದಿದೆ ಅಂತ ಹೇಳಿದ್ರೆ ಅದು ನಿಮ್ಮ ಸರ್ಕಾರಕ್ಕೆ ಅವಮಾನ, ನಿಮಗೆ ಅವಮಾನ. ನಾವೇನೋ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಂಥೇಳಿ BJPಯವರು ಹೇಳಿದ್ರೆ ನೀವು ಸಹಿಸಬೇಡಿ. ಆದರೆ ಇಡೀ ರಾಜ್ಯದ ಜನ ಮೂಲೆಯಲ್ಲಿ ಹೇಳ್ತಾ ಇದ್ದಾರೆ. ಇಡೀ ಮಾಧ್ಯಮದಲ್ಲಿ, ಎಲ್ಲ ಮಾಧ್ಯಮದಲ್ಲೂ, ಎಲ್ಲ ಪತ್ರಿಕೆಗಳಲ್ಲೂ ದಿನನಿತ್ಯ ಗುಂಡಿಗಳದೇ ಒಂದು ಪೇಜ್ ಮಾಡಿಬಿಟ್ಟಿದ್ದಾರೆ. ನಾವೇನು ಹೇಳಿದ್ರೆ ಅವ್ರಿಗೆ? ನೀವು ಬಂಡತನವನ್ನು ತೋರಿಸ್ತಾ ಇದ್ದೀರಾ. ಸರ್ಕಾರ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಪಾಪರ್ ಆಗಿದ್ದೀರಿ ಅಂತ ಓಪನ್ನಾಗಿ ಡಿಕ್ಲೇರ್ ಮಾಡಿಬಿಡಿ, ಪಾಪರ್ ಸರ್ಕಾರ ಇದು ಅಂತ. ಅದನ್ನು ಬಿಟ್ಬಿಟ್ಟು ನಾವಿವತ್ತು 1000 ಗುಂಡಿ ಮುಚ್ಚಿದ್ರಿ, ನೆನ್ನೆ 2000 ಮುಚ್ಚಿದ್ರಿ, ಮೊನ್ನೆ 3000 ಮುಚ್ಚಿದ್ರಿ. ಬರೀ ಮುಚ್ಚಿರೋದೇ ಹೇಳಿದಿರಲ್ಲ, ತೆರೆದಿರೋದು ಎಲ್ಲಿ ಹೇಳಿ? ಎಷ್ಟು ತೆರೆದಿದೆ ಗುಂಡಿ ಅನ್ನೋದನ್ನ ಹೇಳಿ ಫಸ್ಟು. ನೀವು ಮುಚ್ಚಿರೋ ಗುಂಡಿಗಳು ಇವತ್ತು ರಾಜ್ಯದಲ್ಲಿ, ನೀವು ಬೆಂಗಳೂರು ರಸ್ತೆ, ಈ ರಿಂಗ್ ರೋಡ್ ರಸ್ತೆನೇ ತಗೊಂಡ್ರೆ, ರಿಂಗ್ ರೋಡ್ ಎಲ್ಲ ಪೂರ್ತಿ ಹಳ್ಳಿಗಳು ಬಿದ್ದೋಡೋದು, ಪೂರ್ತಿ ಟಾರೆ ಹಾಕ್ಬೇಕು. ಅದಕ್ಕೆ ನೀವು ಪಾಟ್ಹೋಲ್ ಮುಚ್ಕೊಂಡು ಹೋದ್ರೆ ಏನು ಉಪಯೋಗನೇ ಇಲ್ಲ. ಪೂರ್ತಿ ರಿಂಗ್ ರಸ್ತೆ, ಪೂರ್ತಿ ಇಡೀ ಬೆಂಗಳೂರು ಸುತ್ತೂ ಇರೋವಂಥ ರಿಂಗ್ ರಸ್ತೆ ಪೂರ್ತಿ ಹದಗೆಟ್ಟೋಗಿದೆ. ಪೂರ್ತಿ ರಸ್ತೆಗೆ ದಾಮಗ ಮಾಡಬೇಕು, ಅಲ್ಲಲ್ಲಿ ಪ್ಯಾಚ್ ಮಾಡಿ. ನೀವು ಪ್ಯಾಚ್ ಮಾಡ್ತಾ ಇರೋದೆಲ್ಲನೂ ಕೂಡ ಇವತ್ತು ಪ್ಯಾಚ್ ಮಾಡ್ತೀರಾ, ನಾಳೆ ಎಲ್ಲ ಕಿತ್ತೋಗಿ. ನಿಮ್ಮ ಲೆಕ್ಕದಲ್ಲಿ ಏನೋ 1000 ಗುಂಡಿ ಮುಚ್ಚಿದ್ರಿ, ಮಾರನೇ ದಿನಕ್ಕೆ ಅದೇ 1000 ಗುಂಡಿ ಓಪನ್ ಆಗಿರ್ತದೆ. ಇದೊಂಥರ ಅದೇನೋ ಹೇಳ್ತಾರಲ್ಲ, ಕಳ್ಳ ಪೊಲೀಸ್ ಆಟ ಇದ್ದಂಗೆ ಇದೆಲ್ಲ. ಆ ಡೈಲಾಗ್ಗಳು ಹೊಡಿತಾರಲ್ಲ, ಕಳ್ಳ ಪೊಲೀಸ್ ಆಟ, ಹಂಗಾಗಿದೆ ಇದು. ನೀವು ಗುಂಡಿ ಮುಚ್ಚಿದ್ದೀರಿ ಅಂತ ಹೇಳೋದು, ಮಾರನೇ ದಿನ ಅದೇ ಗುಂಡಿ ಓಪನ್ ಆಗಿರೋದು. ಇಲ್ಲಿ ನಿಮಗೆ BJP ಸರ್ಕಾರ ಗುಂಡಿ ಮುಚ್ಚಿಬಿಟ್ಟಿದ್ದಾರೆ. ನಾವು ಮುಚ್ಚೋ ಪ್ರಮೇಯನೇ ಬರ್ತಾ ಇಲ್ಲ. ಸ್ವಾಮಿ, 2.5 ವರ್ಷ ಆಯಿತು ನೀವು ಬಂದು, ಈ ಪಾಪಿ ಸರ್ಕಾರ ಬಂದು 2.5 ವರ್ಷ ಆಯಿತು. ಏನೋ 3 ತಿಂಗಳ ಹಿಂದೆ ನಮ್ಮ ಸರ್ಕಾರ ಬಂತು, 6 ತಿಂಗಳ ಹಿಂದೆ ನಮ್ಮ ಸರ್ಕಾರ ಬಂತು, BJPಯವ್ರು ಮುಚ್ಚಿಲ್ಲ ಅಂದರೆ ಸರಿ. 2.5 ವರ್ಷ ಆದಮೇಲೂ ಕೂಡ BJP ಸರ್ಕಾರ ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ತಿರಲ್ಲ. ಯಾವುದಾದ್ರೂ ಗುಂಡಿ ಮುಚ್ಚಿದ್ರೆ 2.5 ವರ್ಷ ಇರ್ತತನ್ರಿ. ಗುಂಡಿ ಏನಿದ್ರು ಮುಚ್ಚಿದ್ರೆ ಅದು ಅಮ್ಮಮ್ಮ ಅಂದರೆ ಜಾಸ್ತಿ ಅದರ ಪೀರಿಯಡು 1 ತಿಂಗಳು 2 ತಿಂಗಳು ಇರಲ್ಲ. ಆಮೇಲೆ ಅದನ್ನು ಪೂರ್ತಿ ಆಸ್ಫಾಲ್ಟ್ ಮಾಡಬೇಕು. ಅದು ಗುಂಡಿ ಮುಚ್ಚೋದು ಟೆಂಪರವರಿ ಅಷ್ಟೇ, ಪರ್ಮನೆಂಟ್ಗಲ್ಲ ಗುಂಡಿ ಮುಚ್ಚೋದು. ಇವತ್ತು ಇಡೀ ಸರ್ಕಾರ, ಇಡೀ ಕಾಂಗ್ರೆಸ್ ಸರ್ಕಾರ ಗುಂಡಿಗಳಲ್ಲಿ ಇದೆ.
ಇಡೀ ಕಾಂಗ್ರೆಸ್ ಸರ್ಕಾರ ರಸ್ತೆಗಳ ಗುಂಡಿಯಲ್ಲಿ ಮುಳುಗೋಗ್ಬಿಟ್ಟಿದೆ. ಇಂಥ ಸರ್ಕಾರ, ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಗುಂಡಿಗಳ ಬಿದ್ದು ಹಾಳಾಗಿರುವಂಥ ರಸ್ತೆಗಳು ಯಾವತ್ತೂ ಯಾವುದೇ ಸರ್ಕಾರದಲ್ಲೂ ಇರಲಿಲ್ಲ. ಅಷ್ಟು ಗುಂಡಿಗಳು ಇವತ್ತು ಮರಣ ಕೂಪ ಆಗೋಗ್ಬಿಟ್ಟಿದೆ ರಸ್ತೆ ಗುಂಡಿಗಳು. ಇದನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಬೆಂಗಳೂರು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ನೀವು ಕೆಲಸ ಮಾಡಬೇಕಾಗಿತ್ತು, ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಯಾರೂ ಮಾಡ್ತಾ ಇಲ್ಲ. ಯಾವ ಮಂತ್ರಿನೂ ಯಾವ ಜಿಲ್ಲೆಗೆ ಹೋಗಿ ಎಲ್ಲಿ ರಸ್ತೆ ಗುಂಡಿ ಬುದ್ಧಿ ಮುಚ್ಚಿದೆ ಒಂದು ಸಭೆನೂ ಕೂಡ ಮಾಡಿಲ್ಲ, ಹಣನೂ ಬಿಡುಗಡೆ ಮಾಡಿಲ್ಲ.